ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ. ಹೌದು ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವಂಥ ಭೂಮಾಪಕರ ಹುದ್ದೆ ಅಂದರೆ ಲ್ಯಾಂಡ್ ಸರ್ವೇರ್, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಒಟ್ಟಾರೆಯಾಗಿ 750ಕ್ಕೂ ಹುದ್ದೆಗಳು ಇದ್ದು ಅದರಲ್ಲಿ 560 ನಾನ್ ಎಚ್ ಕೆ ಪ್ಲಸ್ 190 ಎಚ್ ಕೆ ಈ ಒಂದು ಹುದ್ದೆಗಳಿಗೆ ಈ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಇದರ ಒಂದು ಶೈಕ್ಷಣಿಕ ಅರ್ಹತೆ, ಹೊಸ ಪಠ್ಯಕ್ರಮ, ವಯೋಮಿತಿ, ಪರೀಕ್ಷಾ ವಿಧಾನ ಮತ್ತು ಈ ಒಂದು ಪ್ರಮುಖ ದಿನಾಂಕಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಫ್ರೆಂಡ್ಸ್, ಮಹತ್ವದಾಗಿ ಒಂದು ಹೇಳಬೇಕೆಂದ್ರೆ KPSCಯಿಂದ KEಗೆ ಇದು ಗುಡ್ ನ್ಯೂಸ್ ಅಂತ ನಾವು ಹೇಳ್ಬೋದು. ಫಸ್ಟ್ ಗುಡ್ ನ್ಯೂಸ್ ಏನು? KPSCಯಿಂದ KEಗೆ ಅಂದರೆ ಇದು KPSCಯಿಂದ 2024 ಅರ್ಜಿಯನ್ನು ಆಹ್ವಾನ ಮಾಡಿದ್ರು. 2 ಇಯರ್ಸ್ ಸತಾಯಿಸಿ ಕೊನೆಗೂ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇದೀಗ ಇದನ್ನು KEಗೆ ವರ್ಗಾವಣೆ ಮಾಡಿದ್ದಾರೆ. ಇದು ನಮ್ಗೆ ಗುಡ್ ನ್ಯೂಸ್ ಅಂತ ಅನ್ಬೋದು. ಮೊದಲನೇದಾಗಿ ಹುದ್ದೆಗಳ ವಿವರವನ್ನು ನೋಡೋಣ. ಈ ಒಂದು ನೇಮಕಾತಿಯು ಗ್ರೂಪ್ C ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದೆ. ಸೊ ಇದರಲ್ಲಿ ಒಟ್ಟಾರೆಯಾಗಿ 750ಕ್ಕೂ ಅಧಿಕ ಹುದ್ದೆಗಳದಾವ. ಈಗಾಗಲೇ ಹೇಳಿದ್ದೀನಿ, ಎಚ್ ಕೆ ಪ್ಲಸ್ ನಾನ್ ಎಚ್ ಕೆ. ಇದರ ಒಂದು ವೇತನ ಶ್ರೇಣಿ ಬಂದು ಸ್ಟಾರ್ಟಿಂಗ್ ಇದನ್ನು ಪರಿಷ್ಕೃತ ಮಾಡಲಾಗಿದೆ. 37,500 ಸ್ಟಾರ್ಟಿಂಗ್ ಬೇಸಿಕ್ ಪೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 2024 ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ ಅತ್ಯುತ್ತಮ ಸಂಬಳ ಸಿಗಲಿದೆ. ನಾರ್ಮಲ್ ಆಗಿ ಗ್ರೂಪ್ C ವೃಂದಕ್ಕೆ 34,100, ಬಟ್ ಇದು 3,500 ಎಕ್ಸ್ಟ್ರಾ ಅದ. ಓಕೆ, ಇದೊಂದು ಗುಡ್ ನ್ಯೂಸ್ ಅಂತ ಅನ್ಬೋದು. ಸೊ ನೆಕ್ಸ್ಟು ಇದರ ಒಂದು ವಿದ್ಯಾರ್ಹತೆ ಏನು? ಮೊದಲಿಗೆ ವಿದ್ಯಾರ್ಹತೆಯನ್ನು ನೋಡೋಣ. ಎಸ್ ಗೈಸ್, ಇಲ್ಲಿ ವಿದ್ಯಾರ್ಹತೆಯನ್ನು ನೋಡೋದಾದರೆ ಇಲ್ಲಿ ಅಭ್ಯರ್ಥಿಗಳು ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದಂಥ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಅರ್ಥ ಆಯ್ತಾ? ಸೊ ಇದರಲ್ಲಿ ಇಂಜಿನಿಯರಿಂಗು ಅಂದರೆ ನಾರ್ಮಲಾಗಿ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆರ್ BTech, ಕೆಲವೊಂದು ಜನ BTech ಮಾಡಿರ್ತಾರೆ. ಸೊ ಈಗ BE ಮತ್ತು BTech ಅದರಲ್ಲೇ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್, ಆಟೋಮೊಬೈಲ್ ಮತ್ತು AIML ಅಂದರೆ ಈಗ IT ಹಬ್ ಬಂದಿದೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಇನ್ನಿತರ ಯಾವುದೇ ಒಂದು ಪದವಿಯನ್ನು ಇಂಜಿನಿಯರಿಂಗಲ್ಲೇ ವೆದರ್ ಇಟ್ ಈಸ್ ಏನಪ್ಪ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆದರೂ ಓಕೆ, ಜಸ್ಟ್ ಇಂಜಿನಿಯರಿಂಗ್ ಪಾಸ್ ಆಗಿರ್ಬೇಕು ನೀವು, ಅಥವಾ AMIE ಅಂತ ಬರುತ್ತೆ. ಓಕೆ, AMIಯಲ್ಲಿ ಪದವಿಯನ್ನು ಹೊಂದಿರಬೇಕು. ಇದು ಒಂದು ಆಯ್ಕೆ ಒಂದು. ಇದರಲ್ಲಿ ಏನಪ್ಪ ಪದವಿ ಹೊಂದವರು ಹಾಕ್ಬೋದು. ಇಲ್ಲ ಅಂದರೆ BSCಯಲ್ಲೇ ನೀವು ಗಣಿತ, ಭೌತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, CS, IT ಅಂದರೆ ಮಾಹಿತಿ ತಂತ್ರಜ್ಞಾನ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ENC, ಅಥವಾ ಕೃಷಿ BSc ಅಂದರೆ BSc ಅಗ್ರಿಕಲ್ಚರ್, ಇದರಲ್ಲಿ ಪದವಿ ಪಡೆದಿರಬೇಕು. ಈ BScದು ಕೆಲವೊಂದಿಷ್ಟು ಮೆನ್ಷನ್ ಮಾಡಿದ್ದಾರೆ ಅದನ್ನು ಯಾವ್ಯಾವ ಪದವಿಗಳು ಬೇಕಂತ. ಓಕೆ, ಆಮೇಲೆ ಸೆಕೆಂಡ್ ಲಾಸ್ಟ್ ಆಪ್ಷನ್ ಇದು ಯಾವುದೂ ಇಲ್ಲ, ಆಯ್ಕೆ ಏನೂ ಇಲ್ಲ, Bನೂ ಇಲ್ಲ ಅಂದರೆ ಆಯ್ಕೆ ಸಿಯಲ್ಲಿ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ಟೆಕ್ದಲ್ಲಿ ಯಾವುದೇ ಒಂದು ತಂತ್ರಜ್ಞಾನದ ವಿಭಾಗದಲ್ಲಿ ಡಿಪ್ಲೊಮಾವನ್ನು ಪಡೆದಿರಬೇಕು. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂತ ಅಂತೀವಿ ನಾವು. ಅದು ಕೂಡ ಮೆಕ್ಯಾನಿಕಲ್, ಸಿವಿಲ್, ಆಟೋಮೊಬೈಲ್, ಎಲೆಕ್ಟ್ರಿಕಲ್ ಅಥವಾ ರೋಬೋಟಿಕ್ಸ್ ಯಾವುದೇ ಒಂದು. ಸೊ ಇಷ್ಟಾದ್ರೆ ನೀವು ಈ ಒಂದು ಭೂಮಾಪಕರ ಹುದ್ದೆಗೆ
ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರು. ಗಮನಿಸಿ, ಈ ಒಂದು ನಿಗದಿತ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ವಿದ್ಯಾರ್ಹತೆಯಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಿದ್ರಿ ಅಂದ್ರೆ ನಿಮ್ಮನ್ನು ಅಂದರೆ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸಲಾಗುವುದು. ನೆನಪಿರಲಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ಆಫಿಷಿಯಲ್ ನೋಟಿಫಿಕೇಷನನ್ನು ನೋಡಿ. ಓಕೆ, ನೆಕ್ಸ್ಟು ಏಜ್ ಲಿಮಿಟ್ ನೋಡೋದಾದರೆ ಇಲ್ಲಿ ಏಜ್ ಲಿಮಿಟು ನಿಮಗೆ ಗೊತ್ತು. ಮಿನಿಮಮ್ ಎಷ್ಟದಪ್ಪ? ಮಿನಿಮಮ್ 18 ಅದ. ಮತ್ತು ಜಿ ಎಮ್ದವ್ರಿಗೆ ಎಷ್ಟದ? ಜಿ ಎಮ್ ಗರಿಷ್ಠ 40. 2A 2B 3A 3B ಅವರಿಗೆ 43. SC ST ಮತ್ತು ಪ್ರವರ್ಗ 1 ಇವರಿಗೆ 45. ಸರ್ಕಾರವು ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆಯನ್ನು ನೀಡಿದ್ದು, ಅದನ್ನು ಅಳವಡಿಸಿಕೊಂಡ ನಂತರವೇ ಈ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲು ಜಿ ಎಮ್ಗೆ ಆ್ಯಕ್ಚುಲಿ ಇರೋದು 35 ಲಾಸ್ಟ್ ಲಿಮಿಟ್. ಬಟ್ ಇದನ್ನು ಏನು ಮಾಡಿದ್ದಾರೆ, ಈ ಒಂದು ನೋಟಿಫಿಕೇಷನ್ ಆಗಿಲ್ಲ ಅಂತ ಒಂದು ಬಾರಿಗೆ, ಅಂದರೆ ಈ ಒಂದು ಬಾರಿಗೆ ಮಾತ್ರ 5 ವರ್ಷ ಆ್ಯಡ್ ಮಾಡಿ 40 ವರ್ಷ ತನಕ ಇದ್ದವರು ಈ ಬಾರಿ ಅಪ್ಲೈ ಮಾಡ್ಬೋದು. ಓಕೆ, ಇದು ಎಲ್ಲ ಒಂದು ಕ್ಯಾಟಗರಿ ವೈಸ್. ಓಕೆ, ಇನ್ನು ನೆಕ್ಸ್ಟ್ ಈ ಪ್ರಮುಖ ದಿನಾಂಕಗಳನ್ನು ನೋಡೋಣ. ಪ್ರಮುಖ ದಿನಾಂಕ ಅಂತ ಬಂದರೆ ಮೊದಲಿಗೆ ಅರ್ಜಿ ಯಾವಾಗ ಆರಂಭ? ಪ್ರಾರಂಭಿಕ ದಿನಾಂಕ ಅರ್ಜಿ ಅರ್ಜಿ ಪ್ರಾರಂಭಿಕ ದಿನಾಂಕ 11/7/2026. ನಾಳೆಯಿಂದ ಅಂದರೆ 11 ಜುಲೈಯಿಂದ ಸ್ಟಾರ್ಟ್. ಕೊನೆಯ ದಿನಾಂಕ ಎಷ್ಟು? 7/8/2026. ಆಗಸ್ಟ್ 7 ತನಕ ನೀವು ಸಲ್ಲಿಸ್ಬೋದು ಮತ್ತು ಆಗಸ್ಟ್ 8 ತನಕ ನೀವು ಪೇ ಮಾಡ್ಬೋದು, ಶುಲ್ಕವನ್ನು ಪೇ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ಎಕ್ಸಾಮ್ ಯಾವಾಗ? ಎಕ್ಸಾಮ್ ಏನು? 3 and 4 ಅಂದರೆ ಅಕ್ಟೋಬರ್ 3 ಮತ್ತು ಅಕ್ಟೋಬರ್ 4ರಂದು. ನೋಡಿ, ಮೊದಲಿಗೆ ಪೇಪರ್ 2 ಅದ, ನೆನಪಿರಲಿ. ಮೊದಲಿಗೆ ಪೇಪರ್ 2 ಇಟ್ಟಿದ್ದಾರೆ. ನಿರ್ದಿಷ್ಟ ಪತ್ರಿಕೆ ಮಧ್ಯಾಹ್ನ 3ರಿಂದ 5. ಆಮೇಲೆ ಪತ್ರಿಕೆ 1 ಮರುದಿನ ಮಾರ್ನಿಂಗ್ 10:30ಯಿಂದ 12:30. ಸೊ ಅಭ್ಯರ್ಥಿಯು ಆಯ್ಕೆ ಪ್ರಕ್ರಿಯೆಗೆ ಒಂದು ಅರ್ಹತೆಯನ್ನು ಗಳಿಸಲಿಕ್ಕೆ ಮಿನಿಮಮ್ 35% ಅವರು ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಸೊ ಫ್ರೆಂಡ್ಸ್, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/4 ನೆನಪಿರಲಿ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯಲಾಗುವುದು. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಇಲ್ಲಿ OMR ಸೀಟಲ್ಲಿ 5ನೇ ಆಪ್ಷನ್ ಕೂಡ ಕೊಡಲಾಗಿದೆ. ಯಾವುದೇ ಆಯ್ಕೆಯನ್ನು ಶೇಡ್ ಮಾಡದಿದ್ದರೂ ನಿಮ್ಗೆ 0.25 ಕಡಿತಗೊಳಿಸಲಾಗುತ್ತದೆ. ನೆನಪಿರಲಿ. ಇದು ಒಂದಾಯಿತು. ಬಟ್ ಕಡ್ಡಾಯ ಕನ್ನಡ ಪರೀಕ್ಷೆ, ಕನ್ನಡ ಭಾಷೆ ಪರೀಕ್ಷೆ, ಇದರ ಡೇಟಾ ಇನ್ನೂ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಲಾಸ್ಟ್ ಪಾಯಿಂಟ್, ಸಿಲೆಬಸ್ ಏನದ. ಸಿಲೆಬಸ್ ಏನಪ್ಪ ಅಂದ್ರೆ, ಇಲ್ಲಿ ಪರೀಕ್ಷೆ ವಿಧಾನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ 2 ಪೇಪರ್ ಇರ್ತವೆ. ಸಾಮಾನ್ಯ ಜ್ಞಾನ 100 ಮಾರ್ಕ, 100 ಕ್ವಶನ್, ಆಮೇಲೆ 2 hours. ಇದರಲ್ಲೆಲ್ಲ ಒಂದು ವಿಜ್ಞಾನ, ಇತಿಹಾಸ, ಭೂಗೋಳ, ಸಂವಿಧಾನ, ಇದೆಲ್ಲ ನಾರ್ಮಲ್ ಇದೆ, GK ಪೇಪರ್. ಬಟ್ ಸ್ಪೆಸಿಫಿಕ್ ಪೇಪರ್ ಅಂತ ಇದೆ, ನಿರ್ದಿಷ್ಟ ಪತ್ರಿಕೆ. ಫ್ರೆಂಡ್ಸ್, ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ 100% ಸಿಲೆಬಸ್ ಇದೇ ಇರುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ಯಾವುದಾದ್ರು ಸಿಲೆಬಸ್ಸು? ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ, ಪ್ಲಸ್ ಅದರಲ್ಲಿ 2 ಪಾಯಿಂಟ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಮತ್ತು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದು ಏನು ಚೇಂಜ್ ಅಂತ ಇಲ್ಲಿ ನೋಡೋಣ ಬನ್ನಿ. ಶೇರ್ ಫ್ರೆಂಡ್ಸ್, ದ ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ಸರ್ವೇರ್ ಆಫ್ ಸರ್ವೆ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್, ಪೇಪರ್ 2 ಸ್ಪೆಸಿಫಿಕ್ ಪೇಪರ್. ಇದರಲ್ಲಿ ಏನೇನು ಮಾಡಿದ್ದಾರೆ? ಮುಂಚೆ ಮೆಥಮೆಟಿಕ್ಸು 70% ಇತ್ತು, ಈಗ ಅದನ್ನು 40% ಮಾಡಿದ್ದಾರೆ. ಓಕೆ, ಬೆಸ್ಟ್. ಯಾಕೆಂದರೆ ಮೆಥಮೆಟಿಕ್ಸ್ 70% ಇತ್ತು ಮತ್ತು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಟ್ ಸಿಲೆಬಸ್ ಸೇಮ್ ಅದ. ಅದು ಅದೇ ಅರಿಥಮೆಟಿಕ್ ಅದ,
ಅಂದರೆ ಅರಿಥ್ಮೆಟಿಕಲಿ, ನಂಬರ್ ಸಿಸ್ಟಮು, ಆಮೇಲೆ ಅಲ್ಜೆಬ್ರಾ, ಆಮೇಲೆ ಜಿಯೋಮೆಟ್ರಿ, ಇದೆಲ್ಲ ಕೂಡಿ 40%. ನೆಕ್ಸ್ಟು 10% ಫಿಸಿಕ್ಸ್ ಬರುತ್ತೆ ನೋಡಿ, 10% ಫಿಸಿಕ್ಸ್. ಅದರಲ್ಲಿ ಸೇಮ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಅವು ಚಾಪ್ಟರ್ಸ್ ಏನೇನಿದ್ದಿಲ್ಲ ಆ KPC ಥ್ರೂ ಏನು ಮಾಡಿದಾರಲ್ಲ ಸೇಮ್ ಅದಾದ, ಜಸ್ಟ್ ಅದರ ಒಂದು ಪರ್ಸೆಂಟೇಜನ್ನು ಕಡಿಮೆ ಮಾಡಿದ್ದಾರೆ. ಆಮೇಲೆ ಜಿಯೋಗ್ರಫಿ 10%, ಎಷ್ಟಾಯಿತು 60% ಆಯಿತು. ನೆಕ್ಸ್ಟ್ ಹೊಸದು ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ 20% ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ಎಕ್ಸ್ಟ್ರಾ ನೀವು ಓದಬೇಕಾಗತ್ತೆ. ಸೊ ಇದಕ್ಕೆ ನಾನು ಸೆಪ್ರೇಟಾಗಿ ಒಂದು ಕ್ಲಾಸ್ಗಳನ್ನು ತೊಗೋತೀನಿ. ಓಕೆ, ಇದು 20%, ಅರ್ಥ ಆಯ್ತಾ? ಯಾವುದಿದು ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ 20%, ಪ್ಲಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ 20%. ಹೀಗೆ ಇದರಲ್ಲಿ ಕಂಪ್ಯೂಟರ್ ಅಂದರೆ MS ವರ್ಡು, ಎಕ್ಸೆಲು, GIS ಸಾಫ್ಟ್ವೇರು, ಸ್ವಲ್ಪ ಈ ಲ್ಯಾಂಡ್ ರೆಕಾರ್ಡ್ಸ್ ಬೇಸಿಸ್ ಮೇಲೆ ಕ್ವಶನ್ ಇರುತ್ತೆ ನೋಡಿ. ಮ್ಯಾಥಮೆಟಿಕ್ಸ್ 40%, ಫಿಸಿಕ್ಸ್ 10%, ಜಿಯೋಗ್ರಫಿ 10%, ಆಮೇಲೆ ಸರ್ವೆ ಬೇಸಿಸ್ ಮೇಲೆ 20%, ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ ಇದು 20%. ಹೀಗೆ ಒಟ್ಟಾರೆಯಾಗಿ 100% ಸಿಲೆಬಸನ್ನು ಮಾಡಿದ್ದಾರೆ. ಓಕೆ, ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೇಯರ್ ಬಗ್ಗೆ ಒಂದು ಡಿಟೇಲ್ ಆದಂಥ ಮಾಹಿತಿಯಾಗಿತ್ತು. ನಿಮಗೆ ಏನೇ ಡೌಟ್ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಅದನ್ನು ನಾನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ ನಾಳೆನೇ ಈ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ಮತ್ತು ಈ ಲ್ಯಾಂಡ್ ಸರ್ವೇರಿಗೆ ಬೇಕಾದ ಎಲ್ಲ ಮಟೀರಿಯಲ್ ನಮ್ಮ ಚಾನಲಲ್ಲಿ ಲ್ಯಾಂಡ್ ಸರ್ವೆ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಅದರ ಒಂದು ಕಂಟೆಂಟನ್ನು ಯೂಸ್ ಮಾಡ್ಕೋಬೋದು. ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇದೆ. ಓಕೆ, ಧನ್ಯವಾದಗಳು.